ಪ್ರಿಯರಾದವರ, ಯೇಸುವಿನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ನೋಡಿರಿ, ಈ ರೀತಿಯಾಗಿ ಆಸ್ಟ್ರೇಲಿಯಾದಲ್ಲಿ ಈ ರೀತಿ ಒಂದು ಆನಿಮಲ್ ಪಾರ್ಕ್ನಲ್ಲಿ ಬಹಳ ಕಾಂಗರುಗಳನ್ನು ಇಟ್ಟಿದ್ದಾರೆ. ಫ್ರೀಯಾಗಿ ಅದರ ಜೊತೆ ಫೋಟೋ ತೆಗೆದುಕೊಳ್ಳಬಹುದು, ಅದಕ್ಕೆ ತಿನ್ನಲು ಕೊಡಬಹುದು. ಸರಿ, ಇಂದು ದೇವರು ನನಗೆ ಯಾವ ವಾಕ್ಯವನ್ನು ಇಟ್ಟಿದ್ದಾರೆಂಬುದಾಗಿ ಕೇಳುತ್ತೀರಾ? ವಿಮೋಚನ ಕಾಂಡ 34ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ ನಿಮ್ಮ ದೇಶವನ್ನು ವಿಸ್ತರಿಸುವೆನು ಎಂಬುದಾಗಿ ದೇವರು ಹೇಳುತ್ತಾರೆ. ನಿಮ್ಮ ಎಲ್ಲೆಗಳನ್ನು ದೇವರು ವಿಸ್ತಾರ ಮಾಡುವವರು. ನಿಮ್ಮ ಜೀವಿತದಲ್ಲಿ, ಆತ್ಮೀಕ ಜೀವಿತದಲ್ಲಿ ಪ್ರಾರ್ಥನೆಯ ಎಲ್ಲೆಗಳನ್ನು ವಿಸ್ತಾರ ಮಾಡುವರು, ನಂಬಿಕೆಯ ಎಲ್ಲೆಗಳನ್ನು ವಿಸ್ತಾರ ಮಾಡುವರು, ನಿಮ್ಮ ಸೇವೆಯ ಎಲ್ಲೆಗಳನ್ನು ವಿಸ್ತಾರ ಮಾಡುವರು. ದೇವರು ನಿಮ್ಮ ಎಲ್ಲೆಗಳನ್ನು ವಿಸ್ತಾರ ಮಾಡುವನೆಂದು ಮಾತು ಕೊಟ್ಟಿದ್ದಾರೆ. ನಿಮ್ಮ ಎಲ್ಲೆಗಳನ್ನು ಆತನು ವಿಸ್ತಾರ ಮಾಡಿ ಕೊಡುವನು. ನೀವು ಅದನ್ನು ನಂಬಬೇಕು. ಆತ್ಮೀಕವಾದಂತಹ ವಿಸ್ತಾರಗಳನ್ನು ಕೊಡುವನು. ನಿಮ್ಮ ಕೆಲಸದಲ್ಲಿ, ಬಿಸ್ನೆಸ್ನಲ್ಲಿ, ಸೇವೆಯಲ್ಲಿ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಅವರ ಜ್ಞಾನದ ವಿಸ್ತಾರ, ನಿಮ್ಮ ಕುಟುಂಬದಲ್ಲಿ ಸಮಾಧಾನ ವಿಸ್ತಾರವಾಗಬೇಕಲ್ಲ. ಅದಕ್ಕಾಗಿಯೇ ಯೇಸು ತನ್ನನ್ನು ಶಿಲುಬೆಯಲ್ಲಿ ಬಲಿಯಾಗಿ ಕೊಟ್ಟನು. ನೀವು ನಂಬುವುದಾದರೆ ಕರ್ತನು ಮಾತು ಕೊಟ್ಟಂತೆ ನಿಮ್ಮ ಎಲ್ಲೆಗಳನ್ನು ವಿಸ್ತಾರ ಮಾಡಿ ನಿಮ್ಮನ್ನು ಆಶೀರ್ವದಿಸಿ ಮೇಲೆತ್ತುವನು. ನೀವು ನಂಬುತ್ತೀರಾ? ಈಗ ಅದಕ್ಕಾಗಿ ಒಂದು ಪ್ರಾರ್ಥನೆ ಮಾಡೋಣವ. ದೇವರೇ, ವಿಸ್ತರಿಸಿರಿ ಎಂಬುದಾಗಿ. ನಾವು ನಾಲ್ಮಾವಡಿಯಲ್ಲಿ ಸೇವೆಯನ್ನು ಆರಂಭಿಸಿದಾಗ ಮೊದಲೊಂದು ಚಿಕ್ಕ ಜಾಗವನ್ನು ದೇವರು ಕೊಟ್ಟರು. ದೇವರು ಹೇಳಿದರು, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣಗಳಿಗೆ ನೀವು ಹರಡಿಕೊಳ್ಳುವಿರಿ, ನಿಮ್ಮ ಎಲ್ಲೆಗಳನ್ನು ವಿಸ್ತಾರ ಮಾಡುವೆನೆಂದು ಮಾತು ಕೊಟ್ಟರು. ಇಂದು ಅದೇ ರೀತಿಯಾಗಿಯೇ ಮಾಡಿದ್ದಾರೆ. ಮಾತು ಕೊಟ್ಟಂತ ದೇವರು ಮಾತು ತಪ್ಪದವರು. ಅದನ್ನು ನನ್ನ ಸೇವೆಯ ಹಾದಿಯಲ್ಲಿ ನಾನು ನೋಡಿದ್ದೇನೆ. ನಿಮ್ಮ ಜೀವಿತದಲ್ಲೂ ಆತನು ಖಂಡಿತ ಮಾಡುವನು, ನಿಮ್ಮ ಸೇವೆಯಲ್ಲೂ ಮಾಡುವನು. ನೀವು ನಂಬಿಕೆಯಿಂದ ವಿಸ್ತಾರ ಮಾಡುತ್ತೇನೆಂದು ಹೇಳಿದಿರಲ್ಲ. ದೇವರೇ, ವಿಸ್ತಾರ ಮಾಡಿರಿ ಎಂಬುದಾಗಿ ಪ್ರಾರ್ಥಿಸಿರಿ, ಖಂಡಿತ ಅದ್ಭುತ ನಡೆಯುತ್ತದೆ. ಪ್ರಾರ್ಥಿಸೋಣವ. ದೇವರೇ, ನಿಮ್ಮ ಎಲ್ಲೆಗಳನ್ನು ವಿಸ್ತಾರ ಮಾಡುತ್ತೇನೆಂಬುದಾಗಿ ಮಾತು ಕೊಟ್ಟಿದ್ದೀರಿ. ಯೇಸು ಕ್ರಿಸ್ತನ ನಾಮದಲ್ಲಿ ಈ ಮಕ್ಕಳು ಯಾವ ಕಾರ್ಯಕ್ಕಾಗಿ ಪ್ರಾರ್ಥನೆ ಮಾಡುತ್ತಾರೋ ಅದರಲ್ಲಿ ಎಲ್ಲೆಗಳು ವಿಸ್ತಾರವಾಗಲಿ, ಯೇಸುವಿನ ನಾಮದಲ್ಲಿ ಎಂದು ಪ್ರಾರ್ಥಿಸುತ್ತೇನೆ. ಆಮೇನ್, ಆಮೇನ್.